ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ಮಾಹಿತಿನ ಎಲ್ಲರಿಗೂ ಮಕರ ರಾಶಿಯವರಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನಾವು ಇವಾಗ 2026ರ ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಅಂದರೆ ಶನಿಯ ಪ್ರಭಾವ ನಿಮ್ಮ ಮೇಲೆ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟಿದೆ ಅನ್ನೋದು ತುಂಬ ಮುಖ್ಯ. ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಶತ್ರುಗಳೇ ನಿಮಗೆ ಮೋಟಿವೇಶನ್ ಆಗಿರ್ತಾರೆ ಸ್ನೇಹಿತರೆ. ನಷ್ಟದ ಸುಳಿಯಿಂದ ಹೊರಬರೋದಕ್ಕೆ ನೀವು ಮಾಡಬೇಕಾಗಿರುವ ಪರಿಹಾರ ಏನಂದರೆ, ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ, ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನು ಇದರಲ್ಲಿ ನಾನು ಸ್ವಲ್ಪ ಹೇಳ್ತೀನಿ. ಅಂದರೆ ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು. ಚಿಕ್ಕ ಪುಟ್ಟ ಪರಿಹಾರಗಳನ್ನು ಹೇಳ್ತೀನಿ ಸ್ನೇಹಿತರೆ, ಓಕೆನಾ? ಈ ವಿಡಿಯೋನ ಅದಕ್ಕೋಸ್ಕರ ನೀವು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಓಕೆ? ಅಂದರೆ ಮಕರ ರಾಶಿಯವರು 2026ನೇ ಸಾಲು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಷ್ಟಗಳು ಬರುವಂಥದ್ದು ಅಥವಾ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಲಕ್ಷಣಗಳು ಕೂಡ ಇರೋದ್ರಿಂದ ಮಕರ ರಾಶಿಯವರಿಗೋಸ್ಕರ ಮಕರ ರಾಶಿಯವರ ಜೀವನದಲ್ಲಿ ಮಾತ್ರ ಈ ಕೆಲವು ಬದಲಾವಣೆಗಳು ಬರುವಂತಿದೆ. ಅದಕ್ಕೋಸ್ಕರ ಟೈಮ್ ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಕೇವಲ ಮಕರ ರಾಶಿಯವರಿಗೋಸ್ಕರ ಖಂಡಿತವಾಗ್ಲೂ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ಮಕರ ರಾಶಿ ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗದೆ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ತಿಳ್ಕೋಬಹುದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಮಕರ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಬಹಳಷ್ಟು ಕಷ್ಟ ನಷ್ಟಗಳನ್ನು 7.5 ಮುಗೀತು ಅಂದರೂ ಕೂಡ ಶನಿಯ ಎಫೆಕ್ಟ್ ಅನ್ನೋದು ಬಿಟ್ಟಿರೋದಿಲ್ಲ. ಅದೆಲ್ಲವೂ ಕೂಡ ಮುಂದಿನ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂತಹ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಜೀವನದಲ್ಲಿ ಕೆಲವೊಂದು ಕಪ್ಪು ಚುಕ್ಕೆಗಳು ಅಂತಕ್ಕಂಥದ್ದು ಬಿದ್ದಿರುತ್ತೆ. ಅಂದರೆ ನೀವು ಮಾಡಿದಂತಹ ತಪ್ಪಿಂದ ಆಗಿರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ಗೊತ್ತು ಆ ತಪ್ಪುಗಳು ನಿಮ್ಮಿಂದ ಬೇಕು ಅಂತಲ್ಲ, ಏನೋ ಒಂದು ಸಾಂದರ್ಭಿಕವಾಗಿ ಮಾಡಿದ್ದೀರಿ. ಅದನ್ನು ಇವತ್ತಿಗೂ ಕೂಡ ಅದೇ ತಪ್ಪನ್ನು ಕೈಯಲ್ಲಿ ಎಳೆದುಕೊಂಡು ನಿಮ್ಮ ಜೀವನ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮಾಡಿರ್ತಕ್ಕಂಥ ಒಪ್ಪುಗಳನ್ನೆಲ್ಲ ದೂರ ಇಟ್ಟು ನಿಮ್ಮ ಜೀವನ ಯಾವ ರೀತಿ ನಡೆಯಬೇಕು ಅದರ ಕಡೆ ಯೋಚನೆ ಮಾಡಿ ಅಂತ ಹೇಳ್ತೇನೆ. ಹಾಗೆ ಒಂದು ಕತ್ತಲೆಯ ಅಧ್ಯಾಯ ಅಂತಕ್ಕಂಥದ್ದು ಮುಗೀತು. ಒಂದು ಬೆಳಕಿನ ಕಡೆ 2026 ಅನ್ನೋದು ಹೊಸ ಬೆಳಕಿನ ರೀತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಒಂದು ದೇವರಿಗೆ ಆರಾಧನೆಯನ್ನು ಮಾಡಿರತಕ್ಕಂಥದ್ದು ಎಲ್ಲರಿಗೂ ಕೂಡ ನಿಮ್ಮನ್ನು ಕಾಪಾಡುವಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ನಿಮ್ಮ 2026 ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಅಂದುಕೊಂಡು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿಕ್ಕೆ ಈ ತಂತ್ರಗಳನ್ನು ಮಾಡಿಕೊಡಿ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರೂ ಕೂಡ ಜೈ ಶನಿ ಪರಮಾತ್ಮ ಅಂದರೆ ಜೈ ಶನಿ ದೇವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಖಂಡಿತ ಮರಿಬೇಡಿ ಸ್ನೇಹಿತರೆ. ಅಂದರೆ ನಿಮ್ಮ ಶನಿ ಪರಮಾತ್ಮ ಅಂದರೆ 7.5 ಆಲ್ರೆಡಿ ಮುಗ್ದಿದೆ. ಅದರಿಂದ ಬಂದರೂ ಕೂಡ ನಿಮಗೆ ಸ್ವಲ್ಪ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ದೂರ ಆಗಿ 7.5 ಶನಿ ಅಂತವಂಥದ್ದು ದೂರ ಆಗಿ ಅಷ್ಟಮ ಶನಿ ಹಾಗೂ ಇನ್ನಿತರ ಎಲ್ಲ ಶನಿಯ ಸ್ಥಾನದಿಂದ ಎಲ್ಲವೂ ಕೂಡ ದೂರ ಆಗಿ ಇವತ್ತಿನ ವಾತಾವರಣ ಹೇಗಿದೆ ಅಂದರೆ ಒಂದು ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಮಕರ ರಾಶಿಯವರಿಗೆ. ಯಾಕಂದರೆ ಅಂದುಕೊಂಡಿದ್ದು ಯಾವುದು ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ವಿ. ಖಂಡಿತವಾಗ್ಲೂ ಈ ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ ನಿಮ್ಮ ಕಷ್ಟಗಳೆಲ್ಲ ಒಂದು ಪರಿಹಾರ ಅಂತಕ್ಕಂಥದ್ದು ನೀವು ಅಂದ್ಕೊಂಡಿರ್ತೀರಿ. ಈ ವರ್ಷ ಪ್ರಮೋಷನ್, ಸಂಬಳ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಒಳ್ಳೆ ಸುದ್ದಿಗಳು ಕಿವಿಗೆ ಬೀಳುವಂಥದ್ದು, ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುತ್ತೆ. ಸರ್ಕಾರ ಕೆಲಸದಲ್ಲಿ ಇರುವಂಥವರಿಗೆ ಪ್ರಯತ್ನ ಇದ್ದರೆ ಮಾತ್ರ ಫಲ ಸಿಗುತ್ತೆ. ಕೆಲಸವನ್ನು ಬದಲಾಯಿಸ್ತಾ ಇರಿ ಅಂದರೆ ಸ್ವಲ್ಪ ನಷ್ಟ ಆಗುವಂಥ ಲಕ್ಷಣ ಬರುತ್ತೆ. ಕಂಪನಿಯಲ್ಲಿ ಮಾಡಿದ ಕೆಲಸ ಸಾಕು, ನಾನೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ, ನಂತರ ಒಂದಷ್ಟು ಸಿಲ್ಕ್ಸ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ಯೋಚನೆ ಮಾಡಿದರೆ ಸ್ವಲ್ಪ ಅಡೆತಡೆ ಅಂತಕ್ಕಂಥದ್ದು ಕೂಡ ಬರುತ್ತೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸುವಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಗುರು ಹಿರಿಯರ ಬಳಿ ಡಿಸ್ಕಸ್ ಮಾಡಿ ಒಂದಿಷ್ಟು ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಿ ಸ್ನೇಹಿತರೆ. ಶ್ರದ್ಧಾನುಭಕ್ತಿ ಪರಮ ಪೂಜ್ಯತಾ ಅಂತ ಹೇಳುವಂಥದ್ದು ಶ್ರದ್ಧೆ ಇದ್ದಾಗ, ಭಕ್ತಿ ಇದ್ದಾಗ ಎಲ್ಲ ಕೆಲಸಗಳು ಕೂಡ ಶುಭವಾಗಿ ಆಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಕೂಡ ಬರಬಹುದು. ಪ್ರಾರಂಭಿಸಿದ ವ್ಯವಹಾರದಲ್ಲಿ ನಷ್ಟದ ಸುಳಿಯಲ್ಲಿ ನೀವು ಸಿಗಾಕೊಂಡಿದ್ರೂ ಕೂಡ ಈ ವರ್ಷ ಎದ್ದು ಬರುವಂಥ ಲಕ್ಷಣಗಳು ಬರುತ್ತೆ. ಒಂದು ಹರಿವು, ಹಣದ ಒಳಹರಿವು ಯಾವ ರೀತಿ ಇರುತ್ತೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿರುತ್ತೆ.
ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂಥದ್ದು, ಹೊಸ ಒಂದಷ್ಟು ಆಸ್ತಿ ಖರೀದಿ ಯೋಗ ಕೂಡ ಬರುತ್ತೆ. ಅನಿರೀಕ್ಷಿತ ಧನ ಆಗಮನ ಆಗಬಹುದು. ಹೂಡಿಕೆ ಏನಾದರೂ ಮಾಡಿತ್ತು ಅಂದರೆ ಲಾಭದಾಯಕವಾಗಿರುತ್ತೆ, ಅಥವಾ ಪೂರ್ವಜರ ಆಸ್ತಿಯಿಂದ ಒಂದಷ್ಟು ಲಾಭಗಳಾಗಬಹುದು. ಲಾಟ್ರಿ ತಗೊಂಡಿರೋರಿಗೆ ಸ್ವಲ್ಪ ನಷ್ಟ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಣ ದುಪ್ಪಟ್ಟು ಪಟ್ಟಾಗಿ ವಾಪಸ್ ಬರುತ್ತೆ ಅಂತ ಹೇಳಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಷ್ಟ ಆಗುತ್ತೆ ಸ್ನೇಹಿತರೆ. ಸಾಲ ಕೊಟ್ಟು ಆ ದುಡ್ಡು ಬರಲೇ ಇಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಆ ದುಡ್ಡು ಬರುವಂತಹ ಆ ಕ್ಷಣ ಅವರಿಗೆ ಬರುತ್ತೆ ಈ ವರ್ಷ ಅಂತ ಹೇಳ್ಬೋದು. ದುಡ್ಡು ವಾಪಸ್ ಬರುತ್ತೆ. ಹಣ ವಾಪಸ್ ಕೊಟ್ಟು ಹೋಗಿ ಒಂದಷ್ಟು ಚಮತ್ಕಾರಗಳು ಕೂಡ ಜೀವನದಲ್ಲಿ ನಡೀಬಹುದು. ನೀವು ರಾಜನಂತೆ ಮೆರೆದಿರ್ತಕ್ಕಂತಹ ದಿನಗಳನ್ನು ನೀವೇನಾದರೂ ನೆನೆಸ್ಕೊತೀನಿ ಅಂದರೆ ಖಂಡಿತವಾಗ್ಲೂ ಆ ದಿನಗಳು ಈ ವರ್ಷ ವಾಪಸ್ ಬರುವಂಥ ಲಕ್ಷಣಗಳು ಇರುತ್ತೆ. ಸಣ್ಣ ವಿಷಯಗಳಿಗೂ ಕೂಡ ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳಗಳು ಏನಾದರೂ ಆಗ್ತಾ ಇದ್ದರೆ ಅಂದರೆ ಸ್ವಲ್ಪ ಸಾಂದರ್ಭಿಕವಾಗಿ ನೀವು ಈ ವಿಚಾರವನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲರನ್ನು ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿ. ಕೆಲವೊಂದು ಬಾರಿ ನಿಮಗೋಸ್ಕರನೇ ನಿಮ್ಮಿಂದನೇ ಜಗಳ ಆಗ್ತಾ ಇರುತ್ತೆ. ಅದನ್ನು ನೀವು ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳ್ತೇನೆ. 2026ರಲ್ಲಿ ಯಾರಾದರೂ ವಿವಾಹಕ್ಕೆ ಯೋಚನೆ ಮಾಡ್ತಾ ಇದ್ರು ಅಂದರೆ ಏಪ್ರಿಲ್ ಸಂದರ್ಭದಲ್ಲಿ ವಿವಾಹ ಯೋಗಗಳು ಕೂಡ ಬರುತ್ತೆ. ಜೊತೆಗೆ ಪ್ರಗತಿ ಅನ್ನುವಂಥದ್ದು ಕೂಡ ಸಾಧನೆ ಆಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವಂಥವರಿಗೆ ಜೂನ್ ಜುಲೈ ಸಂದರ್ಭದಲ್ಲಿ ಸಂತಾನ ಫಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗಬಹುದು. ಒಂದ್ಸರಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಯಾರಾದರೂ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ನಿಮ್ಮ ಯೋಚನೆ ಇತ್ತು ಅಂದರೆ ಎಲ್ಲ ಶುಭವಾಗುತ್ತೆ. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು ಇರುತ್ತೆ. ಕೆಲಸ ಅಥವಾ ಗೌರವ ಏನಾದರೂ ನಿರೀಕ್ಷೆಯಲ್ಲಿ ನಾವಿತ್ತು ಅಂದರೆ ಸ್ಥಾನಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ನಾಯಕತ್ವ ಗುಣ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ನಾಯಕತ್ವದ ಜನ ಬಯಸುತ್ತಾರೆ. ಹಾಗೆ ನಿಮ್ಮ ವ್ಯಾಪಾರ ಯೋಚನೆ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇತ್ತು ಅಂದರೆ ಸ್ವಲ್ಪ ಗ್ಯಾರಂಟಿ ಆಗಿರ್ತಕ್ಕಂಥ ಒಂದಷ್ಟು ಲಾಭಗಳಾಗುತ್ತೆ. ನಾವು ಹುಟ್ಟಿದ ರಾಶಿ ನಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ ಸ್ನೇಹಿತರೆ. ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಕೊಡುವಂಥ ಉತ್ತರ ಏನಪ್ಪ ಅಂದರೆ, ನಮ್ಮ ಕಣ್ಣುಗಳಿಂದ ಈ ಪ್ರಪಂಚದ ಒಳಿತನ್ನು ನಾವು ನೋಡುತ್ತೇವೆ, ಕೆಡುಕನ್ನು ಕೂಡ ನಾವು ನೋಡುತ್ತೇವೆ. ಕೆಟ್ಟದ್ದನ್ನು ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಕೆಟ್ಟದಾಗೋದಿಲ್ಲ. ಅದೇ ರೀತಿ ನಮ್ಮ ರಾಶಿ ಅಂತಕ್ಕಂಥದ್ದು, ನಮ್ಮ ಜಾತಕ ಅಂತಕ್ಕಂಥದ್ದು ಒಳ್ಳೆಯದನ್ನು ಕೊಡುತ್ತೆ, ಕೆಟ್ಟದನ್ನು ಕೂಡ ಕೊಡುತ್ತೆ. ನಮಗೆ ಯಾವ ಕೆಲಸ ಆಗಿ ಬರುತ್ತೆ, ನಾವು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀವಿ, ನಾವು ಯಾವ ದಾರಿಯಲ್ಲಿ ಹೋದರೆ ಯಶಸ್ವಿ ಆಗ್ತೀವಿ, ನಾನು ಯಾವ ಸಂಖ್ಯೆಯನ್ನು ಬಳಸಿಕೊಂಡ್ರೆ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಜಾತಕವನ್ನು ನೋಡಿ ತಿಳ್ಕೊಂಡು ಮುಂದೆ ಹೋದಾಗ ಧನ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜನಕ್ಕೆ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥದ್ದು. ಆಗಿ ಬರುವಂಥ ಕೆಲಸಗಳು ನಿಮ್ಮ ಜಾತಕವನ್ನು ನೋಡಿ ತಿಳ್ಕೊಂಡು ಮಾಡಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ, ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಹಾಗೂ ದೃಷ್ಟಿ ದೋಷ ಸಮಸ್ಯೆಗಳ ಒಂದು ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಋಣಬಾಧೆ ಅಂದರೆ ಸಾಲ ಬಾಧೆ ಅಂತಕ್ಕದ್ದೆಲ್ಲವೂ ಕೂಡ ಕಮ್ಮಿ ಆಗಬೇಕಾದ್ರೆ ಜೊತೆಗೆ ನೀವು ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಲಕ್ಷ್ಮಿ ನಿಮ್ಮ ಜೊತೆ ಸದಾ ನೆಲೆಸಬೇಕು, ಲಕ್ಷ್ಮಿಯ ಅನುಗ್ರಹ ನಿಮಗಿರಬೇಕು, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಅಂದರೆ ವಿಶೇಷವಾಗಿ ನಿಮಗೆ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಜೊತೆಗೆ 100ಕ್ಕೆ 100 ರಿಸಲ್ಟ್ ಬರಬೇಕಾದ್ರೆ ಇಂದಿನ ಸಂದರ್ಭದಲ್ಲಿ ಜನಗಳ ದೃಷ್ಟಿ, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಸದಾ ಇರುತ್ತೆ. ಅದರಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಅದನ್ನು ದೂರ ಇಟ್ಟು ನೀವು ಮುನ್ನಡೆಯಬೇಕಾದರೆ ವಿಶೇಷವಾಗಿ 2 ಮಣಿಗಳನ್ನು ನೀವು ಸಜೆಸ್ಟ್ ಮಾಡ್ತೇನೆ. ಒಂದು ಧನ ಆಕರ್ಷಣೆ ಮಾಡುತ್ತೆ, ಒಂದು ಜನ ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಯಾರನ್ನು ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿರ್ತೀರೋ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ. ಹಣಕಾಸಿನ ಸಮಸ್ಯೆ, EMI ಸಮಸ್ಯೆ ಮತ್ತು ಎಲ್ಲವೂ ಕೂಡ ಪರಿಹಾರ ಆಗುವಂಥದ್ದು ಮಣಿ. ಜೊತೆಗೆ ನಿಮಗೆ ದೃಷ್ಟಿ ದೋಷಗಳು, ಮಾಟ ಮಂತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷವಾಗಿರುತ್ತೆ 2 ಅಂದರೆ ಮಣಿಗಳನ್ನು ಸಜೆಸ್ಟ್ ಮಾಡ್ತೀನಿ. ಇದನ್ನು ನಿಮ್ಮ ಕೈಯಲ್ಲಿ ಈ ರೀತಿ ಧರಿಸಿಕೊಂಡಾಗ ಖಂಡಿತವಾಗ್ಲೂ ಕೂಡ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ 100ಕ್ಕೆ 100% ಪರಿಹಾರ ಆಗುತ್ತೆ ಸ್ನೇಹಿತರೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನೀವು ಪೂಜೆನ ಅಂದರೆ ಮಾಡಿಸಿ ನಿಮಗೆ ನೀವು ಕಟ್ಕೋಬೇಕಾಗುತ್ತೆ. ಅದು ಯಾವುದು ಧರಿಸಬೇಕು ಮತ್ತು ಹೇಗೆ ಧರಿಸಬೇಕು ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ವರ್ಷ ಇದು ಅಂತ ಹೇಳ್ತೇನೆ. ನೀವು ಹಳೆ ವಿಚಾರಗಳನ್ನು ಇವತ್ತಿಗೂ ಕೂಡ ಗಟ್ಟಿಯಾಗಿ ಇಟ್ಕೊಂಡು ಅದೇ ಥರನೇ ಹೋಗಬೇಕು ಅಂತ ಅಂದ್ಕೊಂಡೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ವಿ ಆಗೋದಕ್ಕಾಗೋದಿಲ್ಲ. ಹಳೆತನವೆಲ್ಲ ಮರೆತು ಹೊಸ ದಾರಿಯನ್ನು ಅಂತ ಹೇಳಿ ಸೂಚನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ತಗೊಂಡು ಹೋಗಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆ ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿ. ಯಾರಿಗೂ ಕೂಡ ಸಾಲವನ್ನು ಈ ವರ್ಷ ಕೊಡೋದಕ್ಕೆ ಹೋಗಬೇಡಿ, ವಾಪಸ್ ಬರೋದಿಲ್ಲ. ಸಾಧ್ಯ ಆದರೆ ಬೆಳಗ್ಗೆ ಎದ್ದುಕೊಳ್ಳಿ, ಹನುಮಾನ್ ಚಾಲಿಸವನ್ನು ಓದ್ಕೊಳ್ಳಿ. ನಿಮ್ಮ ಗೆಲುವನ್ನು ತಡೆಯೋದಕ್ಕೆ ಈ ವರ್ಷ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅಂತಿಮವಾಗಿ ಒಂದು ಜೀವನ ಅನ್ನೋದು ಪರೀಕ್ಷೆ ಆಯಿತು ಅಂದರೆ ಈ ಪರೀಕ್ಷೆಯಲ್ಲಿ ನೀವು 80% ಮಾರ್ಕ್ಸ್ ತಗೊಂಡು ಮಕರ ರಾಶಿಯವರು 2026ರಲ್ಲಿ ಪಾಸ್ ಆಗ್ತೀರಾ ಅಂತ ಹೇಳ್ಬೋದು.
ಆರೋಗ್ಯ, ಪ್ರೀತಿ, ಗೌರವ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಮನಪೂರ್ವಕವಾಗಿ ನೀವು ಯಾವುದೇ ಕೆಲಸಕ್ಕೆ ಹಾಕಿದರೂ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಜ್ಯೋತಿಷ್ಯ ಹಾಗೂ ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳೋದಾದರೆ, ನೀವು ಮಕರ ರಾಶಿಯವರು ಸ್ವಾಭಿಮಾನವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದ್ದಾಗ ನೀವು ಆ ಜಾಗದಲ್ಲಿ ಇರೋದಿಲ್ಲ. ಹೀಗೆಲ್ಲ ಇರಬೇಕಾದ್ರೆ ನಿಮಗೆ ಶುಭವಾಗಲಿಕ್ಕೆ, ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳು ಶುಭವಾಗಲಿಕ್ಕೆ ಶನಿ ಪರಮಾತ್ಮನ ಆರಾಧನೆಯನ್ನು ದಿನನಿತ್ಯ ಹೆಚ್ಚೆಚ್ಚಾಗಿ ಮಾಡಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಯಾಕಂದರೆ ನಿಮ್ಮ ರಾಶಾಧಿಪತಿ ಶನಿದೇವ ಆಗಿರೋದ್ರಿಂದ ನೀವು ಪ್ರತಿಕ್ಷಣ ಶನಿದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಆ ಶನಿ ಪರಮಾತ್ಮನ ಅನುಗ್ರಹ ಪ್ರತಿಯೊಬ್ಬ ಮಕರ ರಾಶಿಯ ಮೇಲೆ ಸಂಪೂರ್ಣವಾಗಿ ಪಾಸಿಟಿವಿಟಿ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಸ್ನೇಹಿತರೆ. ಈ 2026ರಲ್ಲಿ ಹೊಸ ಬದಲಾವಣೆಯತ್ತ ಮಕರ ರಾಶಿಯವರು ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಲಾಭಗಳಿವೆ, ಶುಭ ಫಲಗಳಿವೆ. ಮದುವೆ, ವಿವಾಹ ಯೋಗ ಇದೆ, ಸಂತಾನ ಭಾಗ್ಯ ಕೂಡ ಇದೆ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ನಾನು ಹೇಳಿರುವ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮಗೆ 2026 ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಶನಿ ಸಾಡೆ ಸಾತಿಯಿಂದ ಮುಕ್ತಿ ಪಡೆದರೂ ನಿಮ್ಮ ಜೀವನ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆದರೆ ಈಗ ನೀವು ಪ್ರಕಾಶಮಾನವಾಗಿ ಹೊಳೆಯುವ ಕಾಲ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ 2026 ನಾವು ಸ್ವಾಗತ ಮಾಡ್ತಾ ಇದ್ದೇವೆ. 2026 ಹೊಸ ವರ್ಷ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸತನ್ನು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ, ಒಂದು ಲೈಕ್ ಕೊಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಅಂದರೆ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಆಗಿರೋದ್ರಿಂದ ನಾನು ಹೇಳುವುದು ಯಾವಾಗಲೂ ಒಂದೇ ಸಣ್ಣ ಪರಿಹಾರ ನಿಮ್ಮ ಕೈಲಿ ಸಾಧ್ಯವಾಗೇ ಆಗುತ್ತೆ. ಆ ಪರಿಹಾರ ಪ್ರತಿದಿನ ನೀವು ಶನಿದೇವ ಪರಮಾತ್ಮನನ್ನು ನೆನೆಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ನೀವು ಶನಿವಾರ ಅಥವಾ ಮಂಗಳವಾರ ಶನಿ ಟೆಂಪಲ್ಗೆ ಹೋಗಿ ತುಳಸಿ ಹಾರವನ್ನು ದಾನವಾಗಿ ಕೊಡಿ ಮತ್ತು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಿ. ನೀವು ಶನಿ ಟೆಂಪಲ್ ಇಲ್ಲ ಅಂತಂದರೆ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ಎಳ್ಳೆಣ್ಣೆಯನ್ನು ದಾನ ಮಾಡಿ ಅಥವಾ ತುಳಸಿ ಹಾರವನ್ನು ದಾನವಾಗಿ ಕೊಟ್ಟು ಪೂಜೆಯನ್ನು ಮಾಡಿಸಿ ಎಳ್ಳುಬತ್ತಿಯನ್ನು ಹಚ್ಚಿ ಖಂಡಿತವಾಗ್ಲೂ ನಿಮಗೆ ಶನಿದೇವ ಅಂದರೆ ಶನಿ ಪರಮಾತ್ಮ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸಣ್ಣ ಪರಿಹಾರ ನಿಮ್ಮ ಕೈಲಿ ಖಂಡಿತ ಆಗುತ್ತೆ. ಈ ಪರಿಹಾರ ಮಾಡ್ಕೋತಾ ಬನ್ನಿ. ಪ್ರತಿದಿನ ಶನಿ ಮಹಾತ್ಮನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ 2026ರಲ್ಲಿ ನಿಮಗೆ ಕಷ್ಟ ಅನ್ನೋದು ಬರೋದಿಲ್ಲ. ತುಂಬ ಚೆನ್ನಾಗಿರ್ತೀರ, ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ತಕ್ಷಣ ಬರುತ್ತೆ, ನೀವು ತಕ್ಷಣ ನೋಡ್ಬೋದು. ಯಾವುದು ಕೂಡ ಮಿಸ್ ಆಗೋದಿಲ್ಲ. ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬಂದುಬಿಡುತ್ತೆ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅನ್ನು ಹೇಳ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಓಕೆ, ಬಾಯ್.